ನಮಸ್ಕಾರ. ನಿಮ್ಮ ಜೀವನದಲ್ಲಿ ಬುಧಾದಿತ್ಯ ರಾಜಯೋಗದ ಸುಖ ಇದೆಯೇ? ನಿಮ್ಮ ಜನ್ಮ ವಿವರದ ಮೂಲಕ ಇದನ್ನು ನೀವೇ ಹೇಗೆ ಚೆಕ್ ಮಾಡುವುದು? ರಾಜಯೋಗ ಇದೆ, ಆದರೆ ಏನು ವರ್ಕ್ ಆಗ್ತಾ ಇಲ್ಲ. ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ರಾಜಯೋಗ ಅಂದರೆ ನಮ್ಮ ಕಲ್ಪನೆಗೆ ಬರುವುದು ಒಬ್ಬ ರಾಜ, ದೊಡ್ಡ ಸಿಂಹಾಸನ, ಬಗೆ ಬಗೆಯ ತಿಂಡಿ ತಿನಿಸುಗಳಿದೆ, ಮತ್ತೆ ದೊಡ್ಡ ಬೆಡ್ರೂಮ್ ಇದೆ ನಿದ್ದೆ ಮಾಡಲಿಕ್ಕೆ. ಯಾರಲ್ಲಿ ಅಂದರೆ ಸೇವಕ ಸೇವಕಿಯರು ಓಡಿ ಬರ್ತಾರೆ, ಫುಲ್ ಮರ್ಯಾದೆ, ಏನು ಟೆನ್ಷನ್ ಇಲ್ಲ, ಈ ತರವಾದ ಕಲ್ಪನೆ ಇದೆ. ಆದರೆ ಒಬ್ಬ ರಾಜನಿಗೆ ಎಷ್ಟು ಟೆನ್ಷನ್ ಇದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಯಾಕಂದರೆ ನೋಡಿ, ಯಾವ ಕ್ಷಣದಲ್ಲಿ ಬೇಕಾದರೂ ಶತ್ರು ರಾಷ್ಟ್ರಗಳು ಅಟ್ಯಾಕ್ ಮಾಡಬಹುದು, ಆಹಾರದಲ್ಲಿ ವಿಷ ಇರಬಹುದು, ನಿದ್ರೆಯಲ್ಲಿ ಯಾರಾದರೂ ಬಂದು ಚೂರಿ ಇರಿದು ಮರ್ಡರ್ ಮಾಡಬಹುದು. ಇಂಥ ಕೆಲಸವನ್ನ ಅತ್ಯಂತ ಪ್ರಿಯವಾದ ಅಥವಾ ಸ್ನೇಹಿತರೇ ಮಾಡಬಹುದು. ಹಾಗಾಗಿ ಯಾರನ್ನು ನಂಬುವ ಹಾಗೆ ಇಲ್ಲ. ಇನ್ನೊಂದು ತಪ್ಪು ಕಲ್ಪನೆ ನಮ್ಮ ಹತ್ರ ರಾಜಯೋಗದ ಬಗ್ಗೆ ಇರುವುದೆಂದರೆ, ರಾಜಯೋಗ ಇದ್ದ ತಕ್ಷಣ ನಾವು ತುಂಬಾ ಶ್ರೀಮಂತರಾಗ್ತಾರೆ, ಫುಲ್ ಹಣ ಸಂಪತ್ತು ಇರುತ್ತದೆ. ಹಣ ಸಂಪತ್ತು ಅಷ್ಟೇ ರಾಜಯೋಗದ ಒಂದು ಲಕ್ಷಣ ಅಲ್ಲ. ಸಪೋಸ್ ಒಬ್ಬ ವ್ಯಕ್ತಿಗೆ ಫುಲ್ ಆರೋಗ್ಯವಾಗಿದ್ದಾನೆಂದರೆ ಅದು ಆರೋಗ್ಯ ರಾಜಯೋಗ. ಇನ್ನು ಸಂಬಂಧ, ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ತುಂಬಾ ಖುಷಿಯಾಗಿದ್ದರೆ ಇವನಿಗೆ ಸಂಬಂಧ ರಾಜಯೋಗ ಇದೆ ಅಂತ ಅರ್ಥ. ಕೆಲವೊಬ್ಬರಿಗೆ ಜ್ಞಾನ ತುಂಬಾ ಚೆನ್ನಾಗಿರುತ್ತದೆ, ಅವರಿಗೆ ಎಲ್ಲ ವಿಷಯ ಬೇಗ ಬೇಗ ಅರ್ಥ ಆಗ್ತಾ ಇರುತ್ತದೆ, ಇವರಿಗೆ ಜ್ಞಾನದ ರಾಜಯೋಗ ಇದೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 100ಕ್ಕಿಂತ ಜಾಸ್ತಿ ಭಿನ್ನವಾದ ರಾಜಯೋಗ ಇದೆ. ಆದರೆ ಇವತ್ತು ನಾವು ಬುಧಾದಿತ್ಯ ರಾಜಯೋಗದ ಬಗ್ಗೆ ನೋಡೋಣ. ನೀವು ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ರಾಶಿ ಚಕ್ರವನ್ನು ರೆಡಿ ಮಾಡಿಟ್ಕೊಳ್ಳಿ. ನಾನು ಅತ್ಯಂತ ಸರಳವಾಗಿ ಈ ಬುಧಾದಿತ್ಯ ರಾಜಯೋಗವನ್ನು ಈ ರಾಶಿ ಚಕ್ರದಲ್ಲಿ ಹೇಗೆ ನೋಡುವುದು ಅಂತ ತಿಳಿಸಿಕೊಡುತ್ತೇನೆ. ನೀವು ಯಾವುದೇ ರಾಶಿ ಚಕ್ರ ಓಪನ್ ಮಾಡಿ ನೋಡಿದರೂ ಈ ತರವಾದ ಚಿತ್ರ ನಿಮ್ಮ ಎದುರಿಗಿರುತ್ತದೆ. ಇಲ್ಲಿ ನೋಡಿದರೆ ಈ ಮೊದಲನೇ ಏನು ಒಂದು ಕೋಣೆ ಇದೆಯಲ್ಲ, ಸ್ಕ್ವೇರ್ ತರ, ಅದು ಒಂದು ರಾಶಿ ಅಂತ ಅರ್ಥ. ಈ ತರದ 12 ಸ್ಕ್ವೇರ್ ಇರ್ತದೆ ನಮ್ಮ ಹತ್ರ. 1, 2, 3, 4 ಆ ತರ ಮೀನ ರಾಶಿವರೆಗೆ 12 ಇರ್ತದೆ. ಹೀಗೆ ರಾಶಿ ಚಕ್ರದಲ್ಲಿ ಮೊದಲಿಗೆ ಬರುವುದು ಮೇಷ ರಾಶಿ. ಈ ಕೋಣೆ ಎನ್ನುವುದು ಮೇಷ ರಾಶಿ. ನೆಕ್ಸ್ಟ್ ಗೆ ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಹೀಗೆ 12 ರಾಶಿ ನಮ್ಮಲ್ಲಿ ಇದೆ. ಇಲ್ಲಿ ಪ್ರಮುಖವಾಗಿ ನೀವು ನೋಡಬೇಕಾಗಿದ್ದು ಲಗ್ನ ಅಂತ ಎಲ್ಲಿ ಬರ್ದಿದೆ, ಇಲ್ಲವೇ ಲಗ್ನ ಅಂತ ಬರೆದಿರ್ಬೋದು, ಜಸ್ಟ್ ಲಾ ಅಂತ ಹಾಕಿರ್ಬೋದು, ಇಲ್ಲವೇ ನೀವು ಇಂಗ್ಲಿಷಲ್ಲಿ ಝೋಡಿಯಾಕ್ ಸೈನ್ ನೋಡ್ತಿರೋದಾದ್ರೆ ASC ಅಂತ ಹಾಕಿರ್ಬೋದು, ಅಸೆಂಡೆಂಟ್ ಅಂತ ಹಾಕಿರ್ಬೋದು. ಅದು ಲಗ್ನದ ಮನೆ, ಅದು ಪ್ರಥಮ ಮನೆ, ಅಂದರೆ ಮೊದಲನೆಯ ಮನೆ, 1ನೇ ಮನೆ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಮೇಷ ರಾಶಿಯಲ್ಲಿ ಈ ತರ ಲಾ ಅಂತ ಹಾಕಿರ್ಲಿ, ಇಲ್ಲವೇ ಲಗ್ನ, ಇಲ್ಲವೇ ಈ ತರ 2 ಗೆರೆ ಇದ್ದರೂ ಕೂಡ ಅದು ಲಗ್ನ ಅಂತಾನೆ ಅರ್ಥ. ಅವಾಗ ಮೇಷ ರಾಶಿ ಎನ್ನುವುದು 1ನೇ ಮನೆ ಆಗ್ತದೆ. ಹಾಗೆ ನಾವು ಕ್ಲಾಕ್ ವೈಸ್ ಕೌಂಟ್ ಮಾಡಿದಾಗ 1, 2, 3, 4 ಹೀಗೆ ಕಂಟಿನ್ಯೂ ಆಗಿ ಮೀನ ರಾಶಿ ಎನ್ನುವುದು 12ನೇ ಮನೆ ಆಗ್ತದೆ. ಇಲ್ಲಿ ಏನಂದ್ರೆ, ನೀವು ಯಾವುದೇ ಬೇಕಾದ್ರೂ ರಾಶಿ ಓಪನ್ ಮಾಡಿ ನೋಡಿ, ಈ ಮೇಷ ರಾಶಿ ಎನ್ನುವುದು ಅಲ್ಲೇ ಇರ್ತದೆ, ಅದು ಸ್ಥಿರವಾಗಿರ್ತದೆ. ಈ ವೃಷಭ ಎನ್ನುವುದು ಇಲ್ಲೇ ಇರ್ತದೆ. ಬೇರೆ ಬೇರೆ ಜಾತಕದಲ್ಲಿ ಅದು ಬೇರೆ ಬೇರೆ ಕಡೆಗೆ ಹೋಗುವುದಿಲ್ಲ. ಏನು ಬೇರೆ ಬೇರೆ ಜಾತಕಕ್ಕೆ ಬದಲಾಗ್ತಾ ಇರ್ತದೆ ಅಂದ್ರೆ ಲಗ್ನ. ಕೆಲವೊಬ್ಬರಿಗೆ ಮೇಷ ಎನ್ನುವುದು ಲಗ್ನ ಆಗಿರ್ತದೆ, ಅವಾಗ ಇದು 1ನೇ ಮನೆ, 2ನೇ ಮನೆ ಆ ತರ. ಕೆಲವೊಬ್ಬರಿಗೆ ಕನ್ಯಾ ಎನ್ನುವುದು ಲಗ್ನ ಆಗಿರುತ್ತದೆ, ಅದು 1ನೇ ಮನೆ ಆಗ್ತದೆ. ಈ ತರ ಕೌಂಟ್ ಆಗಿ 12ನೇ ಮನೆ ಸಿಂಹ ರಾಶಿ. ಇನ್ನು ಕೆಲವರಿಗೆ ಕುಂಭ ರಾಶಿ ಲಗ್ನ ಆಗಿರ್ಬೋದು, ಅವಾಗ ಕುಂಭರಾಶಿ ಎನ್ನುವುದು 1ನೇ ಮನೆ, ಈ ತರ ಕೌಂಟ್ ಆಗ್ತದೆ. ಸೊ ಇಲ್ಲಿ ರಾಶಿಗಳು ಸ್ಥಿರ ಆಗಿರುತ್ತದೆ, ಆದರೆ ಮನೆ ಬದಲಾಗುತ್ತಾ ಇರ್ತದೆ. ಇನ್ನು ನಮ್ಮ ಸಬ್ಜೆಕ್ಟಿಗೆ ಬರುವುದಾದ್ರೆ, ಬುಧಾದಿತ್ಯ ಯೋಗವನ್ನು ಹೇಗೆ ಚೆಕ್ ಮಾಡುವುದು? ಬುಧಾದಿತ್ಯ ಎಂದರೆ ತುಂಬಾ ಸರಳವಾದ ಯೋಗ. ಹೆಚ್ಚಾಗಿ ತುಂಬಾ ಜಾತಕದಲ್ಲಿ ಈ ತರದ ಯೋಗ ಇರ್ತದೆ. ಸೂರ್ಯ ಮತ್ತು ಬುಧ ಈ 2 ಗ್ರಹಗಳು ಒಂದೇ ರಾಶಿ ಒಳಗಡೆ ಇದ್ದಾಗ ಅದನ್ನು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಒಂದೇ ರಾಶಿ ಅಥವಾ ಒಂದೇ ಭಾವ ಅಂತ ಕೂಡ ಕರಿಬಹುದು. ರಾಶಿ ಮತ್ತೆ ಭಾವದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದರೆ ಇವಾಗ ಅದರ ಬಗ್ಗೆ ಅಷ್ಟು ಥಿಂಕ್ ಮಾಡುವುದು ಬೇಡ. ಸಾಮಾನ್ಯವಾಗಿ ತುಂಬಾ ಜನರ ಜಾತಕದಲ್ಲಿ ಈ 2 ಗ್ರಹಗಳು ಒಟ್ಟಿಗೆ ಇರ್ತದೆ, ಆದರೆ ಒಟ್ಟಿಗೆ ಇದ್ದ ತಕ್ಷಣವೇ ನಿಮಗೆ ಬುಧಾದಿತ್ಯ ಯೋಗ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಕೆಲವೊಂದು ಡಿಗ್ರಿ ವೈಸ್ ಡಿಫ್ರೆನ್ಸ್ ಇರಬಾರ್ದು. ನೋಡಿ, ಈ ಒಂದು ಸ್ಕ್ವೇರ್ ಏನಿದೆ ಅದು 30 ಡಿಗ್ರಿ, 0 ಇಂದ 30 ಡಿಗ್ರಿ ವರೆಗಿನ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಸೂರ್ಯ ಏನಾದರೂ 1 ಡಿಗ್ರಿಯಲ್ಲಿದ್ದು ಬುಧ 29ನೇ ಡಿಗ್ರಿಯಲ್ಲಿದ್ದರೆ ಅವರು ತುಂಬಾ ಹತ್ತಿರವಾಗಿಲ್ಲ, ತುಂಬಾ ದೂರವಾಗಿದ್ದಾರೆ. ಹಾಗೆ ದೂರ ಆಗಿದ್ದಾಗ ಈ ರಾಜಯೋಗದ ಒಂದು ಫಲ ಅಷ್ಟು ಪೂರ್ಣವಾಗಿ ಸಿಗುವುದಿಲ್ಲ. ಇನ್ನೂ ಒಂದು ತರಹದ ವೇರಿಯೇಷನ್ ಅಂದ್ರೆ, ಸಪೋಸ್ ಸಿಂಹ ರಾಶಿ ಇರ್ಬೋದು, ಸಿಂಹ ರಾಶಿಯಲ್ಲಿ ಬುಧಾದಿತ್ಯ ಯೋಗ ನಿಮಗೆ ಇದೆ, ಆದರೆ ಬುಧ ಮತ್ತೆ ಸೂರ್ಯ ತುಂಬಾ ಕ್ಲೋಸ್, ಅಂದರೆ ಆಲ್ಮೋಸ್ಟ್ ಸೂರ್ಯ 15ನೇ ಡಿಗ್ರಿಯಲ್ಲಿದ್ದಾನೆ, ಬುಧ 14ನೇ ಡಿಗ್ರಿಯಲ್ಲಿದ್ದಾನೆ. ತುಂಬಾ ಕ್ಲೋಸ್ ಆಗಿದ್ದಾಗ ಏನಾಗ್ತದೆ, ಅಲ್ಲಿ ಬುಧ ಅಸ್ತಂಗತನಾಗ್ತಾನೆ. ಸೂರ್ಯನಿಗೆ ತುಂಬಾ ಶಕ್ತಿ ಜಾಸ್ತಿ, ಅವನ ಶಕ್ತಿಯಿಂದ ಬುಧ ಕಂಬಸ್ಟ್ ಆಗೋಗ್ತಾನೆ ಈ ಸಮಯದಲ್ಲಿ. ಹಾಗಾಗಿ ಬುಧನಿಗೆ ತನ್ನ
ನ್ಯಾಚುರಲ್ ಆಗಿರುವಂತಹ ಫಲವನ್ನು ಇಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. ಸೂರ್ಯ ಫುಲ್ ಇನ್ಫ್ಲುಯೆನ್ಸ್ ಮಾಡ್ತಾನೆ ಇಲ್ಲಿ. ಈಗ ನಾವು ಈ ಫಲದ ಬಗ್ಗೆ ನೋಡೋಣ. ಬುಧಾದಿತ್ಯ ಯೋಗ ಇದ್ದಾಗ ಏನು ಫಲ? ಬುಧ ಎನ್ನುವುದು ವಾಣಿಜ್ಯ, ಬಿಸ್ನೆಸ್ ಅನ್ನು ಸೂಚಿಸುವಂತಹ ಗ್ರಹ. ವ್ಯಾಪಾರ ಎನ್ನುವುದು ಈ ಬುಧನ ಕಾರಕತ್ವ. ಹಾಗಾಗಿ ಈ ಬಿಸ್ನೆಸ್ ಮೈಂಡ್ ಸೆಟ್ ಇವರಿಗೆ ಇರ್ತದೆ ನೋಡಿ. ಈ ಯೋಗ ಯಾರಿಗೆಲ್ಲ ತುಂಬಾ ಚೆನ್ನಾಗಿದೆ ಅವರಿಗೆ ಬಿಸ್ನೆಸ್ ಮಾಡಬೇಕಂತ ತುಂಬಾ ಆಸೆ ಇರ್ತದೆ, ಅದಕ್ಕೆ ಬೇಕಾದಂತಹ ಅವಕಾಶ ಕೂಡ ಸಿಗ್ಬಹುದು. ಇನ್ನು ಬುಧ ಎನ್ನುವುದು ವಾಣಿ ಪ್ರದಾಯಕ ಅಂದರೆ ಅವರ ಕಮ್ಯುನಿಕೇಶನ್, ಮಾತನಾಡುವ ಶೈಲಿ ತುಂಬಾ ಚೆನ್ನಾಗಿರ್ತದೆ. ಇವರಿಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ, ತುಂಬಾ ನೆಟ್ವರ್ಕ್ ಇರ್ತದೆ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಆಕ್ಟಿವ್ ಇರ್ತಾರೆ, ಇವೆಂಟ್ಸ್ ಅಲ್ಲಿ ಆಕ್ಟಿವ್ ಇರ್ತಾರೆ, ಫಂಕ್ಷನ್ ಅಲ್ಲಿ ಆಕ್ಟಿವ್ ಇರ್ತಾರೆ, ಹೀಗೆ ಮದುವೆ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ತರ ಆಗಿ ನೆಟ್ವರ್ಕ್ ತುಂಬಾ ಡೆವಲಪ್ ಆಗಿರ್ತದೆ ಇವರಿಗೆ. ಹಾಗಾಗಿ ಇವರಿಗೆ ಬಿಸ್ನೆಸ್ ಮಾಡುವುದು ಸ್ವಲ್ಪ ಸುಲಭವಾದಂತಹ ಒಂದು ವಿಷಯ. ಇನ್ನೊಂದು, ಬುಧ ಎನ್ನುವುದು ಜ್ಞಾನದ ಪ್ರತೀಕ, ನಾಲೆಜ್ ಕೊಡುವಂಥವನು. ಬಿಸ್ನೆಸ್ ಮಾಡಬೇಕಂದ್ರೆ ನಾಲೆಜ್ ಬೇಕು, ನಾಲೆಜ್ ಇಲ್ಲದೆ ಬಿಸ್ನೆಸ್ ಮಾಡಿದರೆ ಲಾಸ್ ಆಗ್ತದೆ. ಹೀಗೆ ಇದೆಲ್ಲ ಬುಧನ ಕಾರಕತ್ವ. ಇನ್ನು ಸೂರ್ಯ ಏನ್ ತರ್ತಾನೆ ಅಂದರೆ ಆತ್ಮವಿಶ್ವಾಸ ತರ್ತಾನೆ. ಯಾರಿಗೆಲ್ಲ ಸೂರ್ಯ ಬಲಿಷ್ಠವಾಗಿದ್ದಾನೋ ಅವರು ತುಂಬಾ ಮರ್ಯಾದಸ್ಥರಾಗಿರ್ತಾರೆ, ಎಲ್ಲರೂ ಇವರಿಗೆ ಮರ್ಯಾದೆ ಕೊಡ್ತಾರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾನೆ ಸೊಸೈಟಿಯಲ್ಲಿ. ಇವು ಈ ಎರಡು ಗ್ರಹಗಳು ಒಟ್ಟಿಗೆ ಆದಾಗ ಸಾಮಾನ್ಯವಾಗಿ ಬಿಸ್ನೆಸ್ ಎನ್ನುವುದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಇದು ಇದರ ಪ್ರಮುಖ ಲಕ್ಷಣ. ಆದರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಸೂರ್ಯ ಗ್ರಹಗಳ ರಾಜನಾದ್ದರಿಂದ ರಾಜನೊಟ್ಟಿಗೆ ಬುಧ ಇರುವುದರಿಂದ ಬುಧನಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಇಲ್ಲವೇ ಓವರ್ ಕಾನ್ಫಿಡೆನ್ಸ್ ಬರುವಂತಹ ಸಂದರ್ಭ ಬರ್ಬೋದು. ಇಷ್ಟು ಸಾಮಾನ್ಯವಾದ ಬುಧ ಆದಿತ್ಯ ಯೋಗದ ಫಲ. ಇನ್ನು ಸ್ಪೆಸಿಫಿಕ್ ಆಗಿ ಯಾವ ಮನೆಯಲ್ಲಿ ಈ ಯೋಗ ಆಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಒನ್, ನಾವು ಬುಧ ಮತ್ತೆ ಸೂರ್ಯ ಒಟ್ಟಿಗೆ ಇದ್ದಾರಾ, ಒಂದೇ ರಾಶಿಯಲ್ಲಿ ಇದ್ದಾರಾ ಅಂತ ನೋಡ್ಬೇಕು. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದು ಅವರು ಡಿಗ್ರಿ ವೈಸ್ ಎಷ್ಟು ದೂರ ಆಗಿದ್ದಾರೆ, ಎಷ್ಟು ಹತ್ತಿರವಾಗಿದ್ದಾರೆ ಅಂತ ನೋಡಬೇಕು. ಇದು ಸೆಕೆಂಡ್. ಮೂರನೇದು, ಅವರು ಯಾವ ಮನೆಯಲ್ಲಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್. ಸಪೋಸ್ ನಿಮಗೆ ಮೇಷ ಲಗ್ನವಾಗಿದ್ದಲ್ಲಿ 1, 2, 3, 4 ಸಿಂಹ ಎನ್ನುವುದು 5ನೇ ಮನೆ. ಈ 5ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದ್ದಾಗ ಫಲ ಬೇರೆ. ಅದೇ ತರ 9ನೇ ಮನೆಯಲ್ಲಿ ಈ ತರವಾದ ಫಲ ಇದ್ದಾಗ ಅದರ ಫಲ ಬೇರೆ. ಬೇರೆ ರಾಶಿ, ಮಿಥುನ ರಾಶಿಗೆ ತಗೊಂಡ್ರೆ ಈ 8ನೇ ಮನೆಯಲ್ಲಿ ಏನಾದರೂ ಬುಧಾದಿತ್ಯ ಯೋಗ ಇದ್ದಾಗ ಅದರ ಫಲ ಬೇರೆ. ಹೀಗೆ ಮನೆಯ ಮೇಲೆ ಇದರ ಫಲ ಡಿಫ್ರೆಂಟ್ ಆಗ್ತದೆ. ಈ ಯೋಗ ನಿಮಗೆ 1ನೇ ಮನೆಯಲ್ಲಿ ಆದಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾಕಂದರೆ 1ನೇ ಮನೆ ಎನ್ನುವುದು ಆರೋಗ್ಯವನ್ನು ಸೂಚಿಸುವಂತಹ ಮನೆ, ನಿಮ್ಮ ಪರ್ಸ್ನಾಲಿಟಿಯನ್ನು ಸೂಚಿಸುವಂತಹ ಮನೆ. ಇನ್ನು 2ನೇ ಮನೆಯಲ್ಲಿ ಆದರೆ ಹಣ ಸಂಪತ್ತು ಚೆನ್ನಾಗಿರ್ತದೆ. ಹೀಗೆ ಇಲ್ಲಿ ಧನಯೋಗ ಕೂಡ ಅಂತ ಹೇಳ್ಬೋದು. 3ನೇ ಮನೆ ಬಂದಾಗ ಇದು ಸಹೋದರರ ಮನೆ ಅಥವಾ ನಿಮ್ಮ ಧೈರ್ಯದ ಮನೆ. ಇವರಿಗೆ ಧೈರ್ಯ ಜಾಸ್ತಿ ಇರುತ್ತದೆ, ಸಹೋದರರಿಂದ ಸಹಾಯ ಚೆನ್ನಾಗಿ ಸಿಗ್ತದೆ. ಹೀಗೆ 4ನೇ ಮನೆ ಎನ್ನುವುದು ಸುಖಸ್ಥಾನ, ವಾಹನಾಧಿಪತ್ಯ ಮತ್ತು ಅಮ್ಮನ ಮನೆ. ಈ ಎಲ್ಲ ಸುಖಗಳು ಇವರಿಗೆ ಸಿಗುತ್ತದೆ. 5ನೇ ಮನೆ ಮಕ್ಕಳ ಮನೆ ಅಥವಾ ಉನ್ನತ ವಿದ್ಯಾಭ್ಯಾಸದ ಮನೆ. ಬುಧಾದಿತ್ಯ ಯೋಗ 5ನೇ ಮನೆಯಲ್ಲಿ ಇದ್ದಾಗ ಇಂಥವರು PhD ಮಾಡುವಂತಹ ಚಾನ್ಸ್ ತುಂಬಾ ಹೈ ಇರ್ತದೆ. ಇನ್ನು 6ನೇ ಮನೆ ಎನ್ನುವುದು ಸಾಲ, ಕಾಯಿಲೆಯನ್ನು ಸೂಚಿಸುವಂತಹ ಮನೆ. 7ನೇ ಮನೆ ಎನ್ನುವುದು ಪ್ರಸಿದ್ಧವಾದ ಮದುವೆಯ ಮನೆ. 8ನೇ ಮನೆ ಎನ್ನುವುದು ಆಯುಷ್ಯವನ್ನು ಸೂಚಿಸುವಂತಹ ಮನೆ ಮತ್ತು ಡೀಪ್ ರಿಸರ್ಚ್ ಸ್ಕಿಲ್ಸ್ ತೋರಿಸುವಂತಹ ಮನೆ. ಈ ಬುಧನ ಕಾರಕತ್ವನೇ ಜ್ಞಾನ, ನಾಲೆಜ್. ಈ 8ನೇ ಮನೆ ಕೂಡ ಈ ಒಂಥರ ಡೀಪ್ ನಾಲೆಜ್. ಇಂಥವರಿಗೆ ಏನೋ ಒಂದು ವಿಚಿತ್ರವಾದ ಸ್ಕಿಲ್ ಇರ್ತದೆ. ಇನ್ನು 9ನೇ ಮನೆ ಎನ್ನುವುದು ತಂದೆಯ ಮನೆ, ಅದೃಷ್ಟದ ಮನೆ, ಗುರು ಹಿರಿಯರ ಮನೆ. 10ನೇ ಮನೆ ಕರ್ಮಸ್ಥಾನ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಎಷ್ಟು ಚೆನ್ನಾಗಿರ್ತೀರಾ ಅನ್ನೋದು ಈ ಯೋಗ ತಿಳಿಸುತ್ತದೆ. 11ನೇ ಮನೆ ಸರ್ವಲಾಭ, 12ನೇ ಮನೆ ಸರ್ವನಷ್ಟ. ಈ ತರ 12 ಬೇರೆ ಬೇರೆ ಮನೆಯಲ್ಲಿ ಇದ್ದಾಗ ಈ ಬುಧಾದಿತ್ಯ ಯೋಗ ಆ ಮನೆಗೆ ಪ್ರಕಾರ ಫಲವನ್ನು ಕೊಡ್ತಾ ಹೋಗ್ತದೆ. ಕೆಲವೊಂದು ಜಾತಕದಲ್ಲಿ ಬುಧಾದಿತ್ಯ ಯೋಗ ಏನೋ ಇದೆ, ಆದರೆ ಇದು ವರ್ಕ್ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಪ್ರಮುಖವಾಗಿ 2 ಕಾರಣ ಇರ್ತದೆ. ಒಂದು ಕಾರಣ, ಯಾವುದೇ ಗ್ರಹ ಫಲ ಕೊಡಬೇಕಾದರೆ ಅದರ ದಶ ಮತ್ತು ಭುಕ್ತಿ ಸಮಯ ಬರಬೇಕು. ಅದರ ಟೈಮ್ ಬಂದಾಗಷ್ಟೇ ಆ ಗ್ರಹಗಳು ಫಲ ಕೊಡುವುದು. ಹಾಗಾಗಿ ಬುಧಾದಿತ್ಯ ಯೋಗದಲ್ಲಿ ಬುಧ ತುಂಬಾ ಇಂಪಾರ್ಟೆಂಟ್. ಬುಧನ ದಶ ಇರಬೇಕು, ಇಲ್ಲವೇ ಭುಕ್ತಿ ಇರಬೇಕು. ಸೆಕೆಂಡ್ ಇಂಪಾರ್ಟೆಂಟ್. ಇನ್ನು 2ನೇ ಮುಖ್ಯ ಕಾರಣ ಯಾಕೆ ವರ್ಕ್ ಆಗುವುದಿಲ್ಲ ಅಂದರೆ, ಈ ಬುಧಾದಿತ್ಯ ಸಪೋಸ್ ಇಲ್ಲಿ ಇದ್ದಾಗ ಸಿಂಹ ರಾಶಿಯಲ್ಲಿ ಬುಧ, ಆದಿತ್ಯ, ಸೂರ್ಯ ಅವರು ಇದ್ದಾರೆ. ಆದರೆ ಇವರ ಜೊತೆ ಯಾರೆಲ್ಲ ಇದ್ದಾರೆ ಅಂದರೆ, ಇವರ ಜೊತೆ ಶನಿ ಇದ್ದಾನೆ ಅಥವಾ ಕುಜ ಇದ್ದಾನೆ. ಈ ತರ 2 ಕ್ರೂರಿ ಗ್ರಹಗಳು ಇದ್ದಾಗ ಬುಧಾದಿತ್ಯ ಯೋಗದಿಂದ ನೀವು ತುಂಬಾ ನಿಪುಣರಾಗಿರ್ತೀರ. ಆದರೆ ಆ ನಿಪುಣತೆಯನ್ನು
ಪ್ರದರ್ಶನ ಮಾಡುವಂತಹ ಅವಕಾಶ ಬರುವುದಿಲ್ಲ. ಆಗ ಬುಧಾದಿತ್ಯ ಪೇಪರಲ್ಲಿ ಮಾತ್ರ ಇರ್ತದೆ, ರಿಯಲ್ ಲೈಫಲ್ಲಿ ಏನು ವರ್ಕ್ ಆಗುವುದಿಲ್ಲ. ಆಯಿತಾ. ಇನ್ನು ರಾಹು ಮತ್ತು ಕೇತು ಅಂತ ಹೇಳ್ಬೋದು, ಆದರೆ ನೋಡಿ ರಾಹು ಮತ್ತು ಕೇತು ಸ್ವಲ್ಪ ಡಿಫ್ರೆಂಟ್ ಗ್ರಹ, ಇವರು ಶ್ಯಾಡೋ ಪ್ಲ್ಯಾನೆಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ಶನಿ ಮತ್ತು ಕುಜನಷ್ಟು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಇವರಿಗೆ ಆಗೋದಿಲ್ಲ. ಆದರೆ ಇವರದ್ದೇ ಆದ ಬೇರೆ ಬೇರೆ ವ್ಯಕ್ತಿತ್ವ ಇದೆ. ಈ ಕೇತು ಮತ್ತು ರಾಹುವಿನ ವ್ಯಕ್ತಿತ್ವನೇ ಬೇರೆ. ಇವರಿದ್ದಾಗ ಒಳ್ಳೆಯದು ಮಾಡ್ತಾರೆ, ಕೆಟ್ಟದು ಮಾಡ್ತಾರೆ, ಆದರೆ ತುಂಬ ಜಾಸ್ತಿಯಾಗಿ ಮಾಡ್ತಾರೆ. ಇವರನ್ನು ನಂಬಲಿಕ್ಕೆ ಆಗೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ನೂ ವಿಭಿನ್ನವಾದ ರಾಜಯೋಗ ಇದೆ, ಇನ್ನೊಂದು ಗಜಕೇಸರಿ ಯೋಗ ಅಂತ ಇದೆ, ಭದ್ರಯೋಗ ಅಂತ ಇದೆ, ರುಚಕ ಯೋಗ ಅಂತ ಇದೆ, ಕರ್ಮಾಧಿಪತ್ಯ ಯೋಗ ಅಂತ ಇದೆ, ಪಂಚಮಹಾಪುರುಷ ಯೋಗ ಅಂತ ಇದೆ. ಹೀಗೆ ಈ ಎಲ್ಲ ಯೋಗದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.